ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. 50ನೇ ವರ್ಷದ ಹುಟ್ಟುಹಬ್ಬ. ಪ್ರತಿ ಬರ್ತ್ಡೇ ಮತ್ತು ಅವ್ರ ಪುಣ್ಯಸ್ಮರಣೆ ದಿನ ಬರ್ತಾ ಇದ್ದೆ. ಬಹಳ ಖುಷಿ ಇದೆ. ಮೊನ್ನೆ ರಿಲೀಸ್ಗೆ ಬರಲಿಕ್ಕಾಗಲ್ಲ. ಕಾರಣ ಏನು ಅಂದರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಇಂಥ ವ್ಯಕ್ತಿ ನಮ್ಮ ಜೊತೆ ಇಷ್ಟೆಲ್ಲ ಬಾಂಧವ್ಯ ಇದ್ದಂಥವ್ರು ಇನ್ನಿಲ್ವಾ ಅಂತ. ಸೊ ಅದಕ್ಕೆ 2 ದಿನ ಬಿಟ್ಟು ನೋಡೋಣ, ಸಮಾಧಾನ ಮಾಡಿಕೊಂಡು. ಸೊ ಎಲ್ಲ ಅಪ್ಪು ಫ್ಯಾನ್ಸ್ಗಳಲ್ಲಿ ಆ ಸಂಭ್ರಮಾಚರಣೆ ನೋಡಿದ್ವಿ. ಇವರೆಲ್ಲ ಬಹಳ ಖುಷಿಯಿಂದ ಬಂದವರು. ಇವ್ರು ಯಾರೋ ಗೀ ರೈಸು ಫ್ರೈಡ್ ರೈಸು ಫ್ಯಾನ್ಸ್ ಅಲ್ಲ. ಪ್ರಾಮಾಣಿಕವಾಗಿ ಕೊಟ್ಟೆಟ್ಕ ಅಣ್ಣಂಗೆ ಜೈ ಅನ್ನೋರು ಯಾರೂ ಅಲ್ಲ. ಇಲ್ಲಿ ಎಲ್ಲ ಹೃದಯದಿಂದ ಬಂದಿದ್ದಾರೆ. ಇಂಥ ಅಭಿಮಾನಿಗಳ ಮನಸ್ಸಲ್ಲಿ ಯಾವಾಗಲೂ ಅಪ್ಪು ಸರ್ ಜೀವಂತ. ರಿಲೀಸ್ ದಿನ ಅವ್ರು ಏನು ಅಂತ ತೋರಿಸಿದ್ದಾರೆ. ಥ್ಯಾಂಕ್ ಯು. ಇದೇ ಪ್ರೀತಿಯಲ್ಲಿ ಕನ್ನಡ ಸಿನಿಮಾ ಮೇಲೆ ನಿಮ್ಮೆಲ್ಲರ ಹಾರೈಕೆಯಲ್ಲಿ ನೋಡ್ತಾ ಇದ್ದೀರಲ್ಲ, ಹಬ್ಬದ ಥರ ಆಚರಿಸ್ತಾ ಇದ್ದಾರೆ ಎಲ್ಲರೂ. ನಾವು ಕೂಡ ಅಷ್ಟೇ. ಆ್ಯಂಡ್ ಇಲ್ಲಿ ಇವತ್ತು ನಮಗೆ ಸಿಕ್ಕಿದೆ ಪುಣ್ಯ ಅಂದರೆ ಅಷ್ಟು ಜನ ಇದ್ದಾರೆ. ಖುಷಿ ಆಯಿತು ನನಗೆ ಅವ್ರನ್ನ ನೋಡಿ. ಅಂದರೆ ಎವ್ರಿಬಡಿ ಈಸ್ ಇನ್ಸ್ಪೈರ್ಡ್ ಬೈ ಅಪ್ಪು ಬಾಸ್ ಅಂತ ಅನಿಸುತ್ತೆ ಒನ್ನೋದು ವೇ. ನಾನು ಪರ್ಸ್ನಲಿ ಅವ್ರ ಡ್ಯಾನ್ಸಿಂಗ್ ಸ್ಟೈಲ್ ಆಗಿರ್ಬೋದು, ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು ತುಂಬಾ ಇಷ್ಟಪಟ್ಟು ಇನ್ಸ್ಪೈರ್ ಆಗಿ ನಾನು ಡ್ಯಾನ್ಸ್ ಕಲ್ತಿದ್ದು. ಸೊ ಹಾಗಾಗಿ ಈಸ್ ವೆರಿ ಇನ್ಸ್ಪೈರಿಂಗ್ ಫಾರ್ ಎವ್ರಿಬಡಿ, ನಮ್ಮ ಜನ್ರೇಷನ್ ಅವ್ರಿಗಂತೂ. ಸರ್ ದೇವಸ್ಥಾನ ಆಗಿದೆ ಸರ್ ಇದು. ಸೊ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಇನ್ನೂ ಜಾಸ್ತಿನೇ ಆಗ್ತಾರೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಏನಕ್ಕೆ ಅವ್ರು ಕೊಡುವಂಥದ್ದು, ಅವ್ರಿಗೆ ನಡೆಸಿರುವಂಥ ಏನಿದೆ ಅವ್ರದ್ದು ಪ್ರೀತಿ ವಿಶ್ವಾಸದಿಂದ ಆಗಿರ್ಬೋದು, ಒಂದು ಸಹಾಯ ಹಸ್ತ ಆಗಿರ್ಬೋದು, ಪ್ರತಿಯೊಂದು ಏನು ಮಾಡ್ಕೊಂಡ್ಬಂದಿದ್ರು. ಸೊ ಅದು ಅವ್ರು ಹೋದ್ಮೇಲೆ ಎಲ್ಲರಿಗೂ ಗೊತ್ತಾಗಿದ್ಮೇಲೆ ಸೊ ಅದನ್ನು ತುಂಬ ಜನ ಅಳವಡಿಸ್ಕೊಂಡು ಅವ್ರ ಕೈಯಾರೆ ಅವ್ರ ಸಹಾಯಗಳು ಮಾಡ್ತಿದ್ದಾರೆ. ಆಮೇಲೆ ತುಂಬ ಜನಕ್ಕೆ ಅನ್ನದಾನಗಳು ಮಾಡ್ತಿದ್ದಾರೆ. ಸೊ ಅದೆಲ್ಲ ನೋಡ್ಬೇಕಾದ್ರೆ ನಮಗೂ ತುಂಬ ಖುಷಿ ಆಗುತ್ತೆ. ಅಷ್ಟು ಸಕ್ಸಸ್ ಅನ್ನೋದನ್ನ ತಲೆ ಮೇಲೆ ಎತ್ಕೊಬೇಡಿ ಅಂತ ಅದನ್ನೇ ಹೇಳ್ಬೇಕು. ಏನಕ್ಕೆ ಅವರು ಚಿಕ್ಕ ವಯಸ್ಸಲ್ಲಿ ಅವರು ಅವಾರ್ಡ್ ತೊಗೊಂಡಿರುವಂಥವ್ರು. ಅವರು ಕೊನೆಯ ಕ್ಷಣದವರೆಗೂ ನಾವು ಎಲ್ಲೇ ಸೆಟಲ್ ನಿಂತ್ಕೊಂಡ್ರೂ ಬಂದು ಓಪನ್ ಆಗಿ ನಾನು ಹೆಸರಿದು ಮಾತಾಡ್ತಾ ಇರಬೇಕಂದ್ರೆ ಅವ್ರು ಎಷ್ಟು ಸಿಂಪ್ಲಿಸಿಟಿ ಆಗಿದ್ದಾರೆ, ಅವ್ರು ಎಷ್ಟು ತಗ್ಗಿ ಬಗ್ಗೆ ನಡೀತಿದ್ರು, ಮತ್ತು ಫ್ಯಾನ್ಸ್ಗಳಿಗೆ ಎಷ್ಟು ಬೆಲೆ ಕೊಡ್ತಾಯಿದ್ರು, ಕಲಾವಿದರಿಗೆ ಎಷ್ಟು ಬೆಲೆ ಕೊಡ್ತಾಯಿದ್ರು, ಅದೆಲ್ಲ ನಾವು ನೋಡಿದ್ದೀವಿ. ಸೊ ಆ ಕಣ್ಣಾರೆ ನೋಡಿರೋದ್ರಿಂದ ಪ್ರತಿಯೊಬ್ಬರು ಅದನ್ನು ಅಳವಡಿಸ್ಕೊಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಸಕ್ಸಸ್ ಅನ್ನೋದು ಯಾವತ್ತೂ ನಿಮ್ಮ ಜೊತೆಲೇ ಬೆನ್ನು ಎತ್ಕೊಂಡ್ಬರಲ್ಲ. ಅದು ನೀವು ಯಾವತ್ತು ತಗ್ಗಿ ಬಗ್ಗೆ ನಡೀತೀರಾ ಅದು ನಿಮ್ಮ ಬೆನ್ನಿಂದ ಇರುತ್ತೆ. ಯಾವತ್ತು ನೀವು ತಲೆ ಎತ್ಕೊಂಡು ಓಡಾಡ್ಕೊಂಡು ತಲೆ ಮೇಲೆ ಎತ್ಕೊಂಡು ಓಡಾಡ್ತೀರಲ್ಲ ಅವಾಗ ಕೆಳಗೆ ಬೀಳುತ್ತೆ ಅನ್ನೋದಕ್ಕೆ ಅಪ್ಪು ಅವ್ರದ್ದು ಒಂದು ಒಳ್ಳೆ ಉದಾಹರಣೆ ಇದೆ. ಸೊ ಅದನ್ನ ನೋಡಿ ಕಲ್ತ್ಕೊಂಡು ಈಗಿನ ಬರುವಂಥ ಜನ್ರೇಷನ್ಗೆ ಹೇಳೋದು ಇಷ್ಟೇ, ತಗ್ಗಿ ಬಗ್ಗಿ ನಡೀರಿ. ಸಕ್ಸಸ್ ಈಸ್ ಆಲ್ವೇಸ್ ನಾಟ್ ಅ ಸಕ್ಸಸ್. ವೆನ್ ಯು ನಿಮ್ಮ ಬಿಹೇವಿಯರ್ ಯಾವ ಥರ ತೊಗೊಂಡೋಗ್ತಿರೋ ದಟ್ ಇಸ್ ಕಾಲ್ಡ್ ಸಕ್ಸಸ್. ಸರ್ ಅವ್ರ ಹುಟ್ಟುಹಬ್ಬದ ದಿನವೇ ಒಂದು ವಿಶೇಷವಾದ ದಿನ. ಮಾರ್ಚ್ 17 ಪ್ರತಿ ವರ್ಷವೂ ನಮಗೊಂದು ವಿಶೇಷವಾದ ದಿನವೇ. ಅದರಲ್ಲೂ ಇವತ್ತು 50th ಬರ್ಡೇ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಸ್ಪೆಷಲ್ಲೇ ಅಂತ ನಾನು ಹೇಳಬೇಕು. ಪ್ರತಿದಿನ ಅವರು ನೆನಪು ಮಾಡ್ಕೊಳ್ತೀವಿ. ಇವತ್ತು ವಿಶೇಷವಾಗಿ ನಾನು ಎಲ್ಲ ಅಭಿಮಾನಿ ದೇವರುಗಳ ಪರವಾಗಿ ಅವರಿಗೆ ಹುಟ್ಟುಹಬ್ಬ ಶುಭಾಶಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಅಪ್ಪು ಬಾಸ್, ನನಗೆ ಅಪ್ಪು ಬಾಸ್ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಪಂಚ ಪ್ರಾಣರು ಅಂದರೆ ಅವರು ಮಾಡೋ ಸಹಾಯ ಎಲ್ಲ ತುಂಬ ಇಷ್ಟ. ಪ್ರತಿಯೊಂದು ಮೂವಿ ನೋಡಿದ್ದೀನಿ. ಪ್ರತಿಯೊಂದು ಮೂವಿನೂ ಒಂದು 20 ಸತಿ ಆದರೂ ನೋಡಿದ್ದೀನಿ. ಪ್ರತಿದಿನಾನು ನೋಡ್ತೀನಿ. ನೀವು ಟಿ ವಿಯಲ್ಲಿ ಹಾಕಿಲ್ಲಾದ್ರೂ ಮೊಬೈಲಲ್ಲಿ ಹಚ್ಕೊಂಡು ನೋಡ್ತೀನಿ ನಾನು. ಅಂತ ಅಷ್ಟು ದೊಡ್ಡ ಫ್ಯಾನ್ ಅವ್ರಿಗೆ ನಾನು. ಲವ್ ಯು ಬಾಸ್. ಖುಷಿ ಆಗ್ತಿದೆ, ಬಟ್ ಬೇಜಾರು ಆಗ್ತಿದೆ. ಬಟ್ ಅವ್ರು ಹೋಗ್ಬಾರ್ದಿತ್ತು ಇಷ್ಟು ಬೇಗ ಅಂತ, ಇರಬೇಕಿತ್ತು. ಬಟ್ ಆದರೂ ನಮ್ಗೇನು ಬೇಜಾರಿಲ್ಲ. ಬಟ್ ಅವ್ರು ನಮ್ಮ ಜೊತೆನೇ ಇದ್ದಾರೆ ಅಂತ ಅನಿಸ್ತಿದೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಅಪ್ಪು ಬಾಸ್ ಜೈ. ಪರಮಾತ್ಮನಿಗೆ ಜೈ. ದೊಡ್ಡ ಮನೆ ದೊರೆಗೆ ಅಪ್ಪು ಬಾಸ್ ಜೈ. ಯಾವುದೋ ಸಿಗರೇಟ್ಸ್ ಎತ್ಕೊಂಡು ಹೀರೋ ಆಗೋದಲ್ಲ, ಅದೇ ಹೀರೋ ನಮ್ಮ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾನ ಕಾಂಪೌಂಡ್ ಎಗ್ರಿ ಬ್ಲ್ಯಾಕ್ ಟಿಕೆಟ್ ತಗೊಂಡು ನೋಡೋರಲ್ಲ, ಆ ರಜನಿಕಾಂತ್ ನಮ್ಮ ಕನ್ನಡ ಕಲಾ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಮುಂದೆ ಏನೂ ಅಲ್ಲ ಸರ್. ಅವರಿಂದ ನಾನು ಒಂದು ಮಾತ್ರ ನಿಜ ಹೇಳ್ತೀನಿ. ನಮ್ಮ ತಾಯಿ ಡಯಾಲಿಸಿಸ್ ಪೇಷಂಟ್ ಸರ್. ಅವ್ರ ಮನೆ ಹತ್ರ ಇವಾಗಲೂ ರಾಘವೇಂದ್ರ ರಾಜ್ಕುಮಾರ್ ಇಲ್ವಾ, ಅವ್ರ ಮನೆ ಹತ್ರ ಹೋದ್ರು ಈಗಲೂ ಹೆಲ್ಪ್ ಮಾಡಿದ್ದಾರೆ ನನಗೆ 2 ಸತಿ. ಇಲ್ಲ ಅಂದರೂ 50,000 ಕೊಟ್ಟಿದ್ದಾರೆ ಸರ್ ನಮ್ಮ ತಾಯಿಗೆ. ಇಲ್ಲ ಅಂದರು ಅದೊಂದು ಬೇಜಾರು ಸರ್ ಅಷ್ಟೇ. ಅವ್ರು ಇದ್ದಿದ್ದರೆ ಇನ್ನೂ ಜಾಸ್ತಿ ಹೆಲ್ಪ್ ಮಾಡ್ತಾಯಿದ್ರು ಸರ್. ಅವ್ರು ಇಲ್ಲ, ಆದರೆ ರಾಘವೇಂದ್ರ ಸರ್ ಹೆಲ್ಪ್ ಮಾಡಿದ್ದಾರೆ. ಅಷ್ಟು ಮಾತ್ರ ಹೇಳ್ಬಲ್ಲೆ. ನಮ್ಮ ತಾಯಿ ಡಯಾಲಿಸಿಸ್ ಪೇಷಂಟ್ ಸರ್. ಈಗಲೂ ಸೇವಾಕ್ಷೇತ್ರ ಹಾಸ್ಪಿಟ್ಲಲ್ಲಿ ಇದು ಮಾಡ್ತಾ ಇದ್ದೀವಿ. ಅವತ್ತು ಹೋಗಿದ್ವಿ, ತುಂಬ ಕಷ್ಟ ಅಂತ. ಇಲ್ಲ ಅಂದಿಲ್ಲ ಅವರು. ಪಾಪ ರಾಘವೇಂದ್ರ ಅವರು ತುಂಬ ಹೆಲ್ಪ್ ಮಾಡಿದ್ರು. ಅವ್ರ ಕುಟುಂಬ ಯಾವತ್ತೂ ಅಷ್ಟೇ ಸರ್. ಒಂಚೂರು ಯಾರಾದರೂ ಹೋಗಲಿ ಹೆಲ್ಪ್ ಮಾಡ್ದಿರ ಇರಲ್ಲ ಸರ್. ಒಂದು ಇದಷ್ಟು ಕನಿಷ್ಠ ಎಷ್ಟಾಗುತ್ತೋ ಅವ್ರ ಕೈಯಲ್ಲಿ ಅಷ್ಟು ಸಹಾಯ ಮಾಡ್ತಾರೆ ಸರ್. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇದು 2000 ಸ್ಟಿಕ್ಕರ್ ಖಾಲಿಯಾಗಿ ಒಂದೇ ಸ್ಟಿಕ್ಕರ್ ಇದೆ ನನ್ನ ಹತ್ರ. ಅವ್ರಿಗೆ ಏನು ಮಾಡಿದ್ರು ಕಮ್ಮಿನೇ. ಅವ್ರ ಫ್ಯಾನ್ಸಿಗೆ ನಾವೇನು ಅಷ್ಟು ಕೊಡೋದಕ್ಕಾಗಲ್ಲ. ಅವರಷ್ಟು ನಮ್ಮ ಕೈಲಾದಷ್ಟು ದಯವಿಟ್ಟು ನೀವು ಫ್ಯಾನ್ಸ್ ಏನಿದ್ದೀರೋ ಅವರು ಹೇಳಿರೋದನ್ನ ಫಾಲೋ ಮಾಡಿ. ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಅವ್ರನ್ನ ಫಾಲೋ ಮಾಡಿಕೊಂಡು ಚಿಕ್ಕ ಸಹಾಯಗಳನ್ನ ಮಾಡಿ ಅವ್ರನ್ನ ಹೆಸರನ್ನ ಉಳಿಸಿ ಬೆಳೆಸಿ ಅದು ಆಲ್ರೆಡಿ ಬೆಳೆದಿದ್ದಾರೆ. ಅಪ್ಪು ಅಮರ, ಅಜರ ಅಮರ. ಸರ್ ಪುನೀತ್ ರಾಜ್ಕುಮಾರ್ ಯಾವಾಗೋ ನಮಗೆ ಅಜರಾಮರ ವ್ಯಕ್ತಿ ಸರ್. ಅವರ ಆದರ್ಶ ಗುಣಗಳನ್ನು ನಾವು ಯಾವತ್ತೂ ರೂಢಿ ಮಾಡ್ಕೊಂಡು
ಅವರು ದಾರಿಯಲ್ಲೇ ನಾವು ನಡಿಬೇಕಂತ ಆಶಿಸ್ತೀವಿ. ನಮಗೆ ಸಣ್ಣಕ್ಕಿದ್ದರಿಂದ ಅವ್ರ ಗುಣ ಸಣ್ಣಕ್ಕೆ ಅವ್ರು ಏನು ಫಿಲಮ್ ಸಣ್ಣಕ್ಕಿದ್ದರಿಂದ ಮಾಡ್ಕೊಂಡ್ರಲ್ಲ ಅವ್ರದ್ದೊಂದು ಎಲ್ಲದೂ ನೋಡಿ ನಾವು ಇವತ್ತು ಅವ್ರ ದಾರಿಯಲ್ಲೇ ಬೆಳ್ಕೊಂಡ ಹೊಂಟಿದ್ದೀವಿ ಸರ್.